ನಮಸ್ಕಾರ ಗುರು. ಮತ್ತೊಮ್ಮೆ ಎಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ದಿನ ನಾನು ನಿಮ್ಮೆಲ್ಲರನ್ನೂ ಕರ್ನಾಟಕದ ಕಿರೀಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಿರೀಟ ಅಂದರೆ ಬೀದರ್. ಕರ್ನಾಟಕದ ಕಿರೀಟ ಎಂದೇ ಹೆಸರುವಾಸಿಯಾಗಿರೋ ಬೀದರ್ ಜಿಲ್ಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೀದರಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ, ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲದನ್ನು ಲಾಗ್ ಮಾಡಿ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಯಾಕೆಂದರೆ ನೀವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರ್ತೀರ. ನಾನು ಆಲ್ಮೋಸ್ಟ್ ಮಾಡೋ ಕಂಟೆಂಟ್ ಎಲ್ಲ ಫ್ಯಾಮಿಲಿ ಹೋಗೋ ಥರನೇ ಇರುತ್ತೆ. ಆಯಿತು, ಆಮೇಲೆ ಈಗ ಫಸ್ಟು ಹೋಗೋಕ್ಕೂ ಮುಂಚೆ ನಾವು ಎಲ್ಲಿಂದ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಂಗಳೂರನ್ನ ಸೆಂಟ್ರಾಗಿ ಇಟ್ಕೊಂಡು, ಅಂದರೆ ನಾನೀಗ ಸದ್ಯಕ್ಕೆ ಯಶವಂತಪುರದಲ್ಲಿದ್ದೀನಿ. ನೋಡ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ನು. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಪ್ರತಿದಿನ ಬೀದರ್ಗೆ ಟ್ರೈನ್ ಇದೆ. ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರ ಬಂದು ಬೀದರ್ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇರುತ್ತೆ. ಅದು ಸಂಜೆ 7:15ಕ್ಕೆ ಹೊರಡುತ್ತೆ ಯಶವಂತಪುರದಿಂದ. ಬೆಳಗಿನ ಜಾವ 8:30 ಸರಿಸುಮಾರಿಗೆ ಅದು ಬೀದರ್ನ ತಲುಪುತ್ತೆ. ಸೇಮ್ ಅದೇ ಥರನೇ ಬುಧವಾರ, ಶುಕ್ರವಾರ, ಶನಿವಾರ ಲಾತೂರ್ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಹೊರಡುತ್ತೆ. ಅದು ಯಶವಂತಪುರದಿಂದನೇ ಹೊರಡೋದು, ಅದು ಬೀದರ್ಗೆ ಹೋಗುತ್ತೆ. ನಿಮ್ಗೆ ಹೇಳಬೇಕು ಅಂದರೆ ಪ್ರತಿ ದಿನ ವಾರದಲ್ಲಿ ಎಲ್ಲ ದಿನಗಳು ಸಹ ಬೀದರಿಗೆ ಟ್ರೈನ್ ಇರುತ್ತೆ. ನೀವು ಆರಾಮಾಗಿ IRCTCಲಿ ವೆರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಚೆಕ್ ಮಾಡ್ಕೊಳ್ಳಿ. IRCTCಲಿ ಬುಕ್ ಮಾಡಿ, ಒನ್ ಡೇ ನೈಟ್ ಜರ್ನಿ ಅಷ್ಟೇ. ಬೆಳಗ್ಗೆಗೆಲ್ಲ ಬೀದರ್ಗೆ ಹೋಗಿ ರೀಚ್ ಆಗಿರ್ತೀರ. ಬೀದರ್ಗೆ ಹೋದ್ಮೇಲೆ ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ, ಏನೇನು ಅಂತ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ವಿಚಾರ ತಿಳಿಸ್ಬೇಕು ಅಂದರೆ, ಈ ಒಂದು ನನ್ನ ಯೂಟ್ಯೂಬ್ ಜರ್ನಿಗೆ, ಅಂದರೆ ನನ್ನ ಈ ಒಂದು ಯೂಟ್ಯೂಬ್ ಕುಟುಂಬಕ್ಕೆ 251 ಜನ ಸೇರ್ಪಡೆ ಆಗಿದ್ದಾರೆ. 251 ಜನ ಸದಸ್ಯರು ನನ್ನನ್ನು ಬೆಂಬಲಿಸಿ, ನನಗೆ ಆಶೀರ್ವದಿಸಿ, ನನ್ನ ಜೊತೆ ಜರ್ನಿ ಸಹ ಅವರು ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್. ಮಾತಿನಲ್ಲಿ ಹೇಳ್ಬೇಕಾದ್ರೆ 251 ಜನ ಅಂದರೆ ತುಂಬ ಕಮ್ಮಿ ಅನಿಸುತ್ತೆ. ಬಟ್ ಅದೇ 250 ಜನ ನಮ್ಮ ಎದುರುಗಡೆ ಇದ್ದಾರೆ ಅಂದರೆ ಅದು ಒಂಥರ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟು ಜನ ಏನಪ್ಪ 250 ಜನಕ್ಕೆ ಇಷ್ಟೊಂದು ಹೇಳ್ತಾವನಲ್ಲ ಅಂತ ಅನ್ಕೊಂಬಿಡಿ. ಯಾಕೆಂದರೆ ನಮ್ಮದು ಈಗಿನ್ನು ಬಿಗಿನಿಂಗ್ ಲೆವೆಲ್ಲು. ಅಷ್ಟು ಜನ ಸಪೋರ್ಟ್ ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ಸ್. ಮತ್ತೆ ಟ್ರೈನಲ್ಲಿ ಸಿಗೋಣ. ಟೈಟ್ಲ್ ಕಾರ್ಡೇ ಹೆಂಗಿದೆ, ಫಿಲ್ಮ್ ಹೆಂಗಿರ್ಬೋದು. ವೀಕ್ಷಕರೇ, ಆಲ್ರೆಡಿ ಬೀದರ್ಗೆ ಹೋಗೋಂಥ ಟ್ರೈನು ಪ್ಲಾಟ್ಫಾರ್ಮ್ ಅಂತ ಬಂದು ನಿಂತಿದೆ. ನೀವಿಲ್ಲಿ ನೋಡ್ಬೋದು, ಇದೇ ಟ್ರೈನು. ನೀವೇನಾದ್ರು IRCTC ಟ್ರೈನ್ ID ಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ನೋಡಿ, ಇದೆ. ನಾವು ಟ್ರಾವೆಲ್ ಮಾಡ್ತಾ ಇರೋದು 16571 ಯಶವಂತಪುರದಿಂದ ಬೀದರ್ಗೆ. ನಾನು ಲಾತೂರನ್ನೆಲ್ಲ ಇದೆ. ಇದೇ ಟ್ರೈನು ಯಶವಂತಪುರದಲ್ಲಿ ಆಲ್ರೆಡಿ ಬಂದಿದೆ. ಬಟ್ ಇದು ಹೊರಡೋದು 7 ಕಾಲಿಗೆ. ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಅಲ್ವಾ, ಅದಕ್ಕೋಸ್ಕರ ಬೇಗ ಪ್ಲಾಟ್ಫಾರ್ಮ್ಗೆ ಹಾಕಿರ್ತಾರೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಏನೋ ಮಾಡ್ತಾವ್ರೆ. ಅದು ಯಾಕೋನಪ್ಪ ನಾ ಕಾಣೆ ಇನ್ನು ಈ ಜನಾಂಗಕ್ಕೋ ಮುಂದಿನ ಜನಾಂಗಕ್ಕೋ ಏನೋ ಶೀಟ್ ಕಿಟ್ ಎಲ್ಲ ಹಾಕೊಂಡು ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾರಪ್ಪ. ನಮ್ಮ ಬೋಗಿ ಬಂದು S4 ಅಲ್ಲಿದೆ. ಬಟ್ ಈಗಲೇ ಹೋಗೋದು ಬೇಡ, ಈ ಸೈಡಿಂದ ಆ ಸೈಡ್ ಹೋಗಿ ಹೊರಗಡೆ ಎಲ್ಲರೂ ಊಟ ತಗೊಂಬರೋಣ ಅಂತ ಅನ್ಕೊಂತ ಇದ್ದೀನಿ. ಟ್ರೈನಲ್ಲಿ ಯಾಕೋ ಊಟ ಅಡ್ಜಸ್ಟ್ ಆಗಲ್ಲ. ಜರ್ನಿಗೆ ಪಾಪ್ರೆಡ್ಡಿ ಸರ್ ಸಹ ಜಾಯ್ನ್ ಆಗಿದ್ದಾರೆ. ಇನ್ನೇನು ಬಂದರು, ಬನ್ನಿ ಸರ್, ಬನ್ನಿ ಬನ್ನಿ. ವೆಲ್ಕಮ್ ಟು. ಲೈಟು ಹಾಕ್ಬೇಕು ಸರ್, ಕಾಣ್ತೀರಾ ಬಿಡಿ ಸರ್. ಈಗ ವೀಕ್ಷಕರೇ, ನಮ್ಮ ಪಾಪ್ರೆಡ್ಡಿ ಸರ್ ನಮ್ಮ ಈ ಒಂದು ಟ್ರಾವೆಲಿಂಗಿಗೆ ಇಷ್ಟೊಂದು ಸ್ನ್ಯಾಕ್ಸ್ ತಂದಿದ್ದಾರೆ ನೋಡಿ. ಇನ್ನೊಂದು ತಿಂದ್ಬಿಟ್ಟವ್ರೆ, ಈಗ ಬಜ್ಜಿ ತಿಂತವ್ರೆ. ಇನ್ನೂ ಇಬ್ರು ಬರಬೇಕು. ಮ್ಯಾಂಡ್ರು ಮಯಂದ್ ಅವ್ರಿಗೆ ಸ್ವಾಗತ, ಸುಸ್ವಾಗತ. ಏನ್ ಸರ್ ಇದು ಈ ತರ ಎಲ್ಲ ತಗೊಂಡ್ಬಿಟ್ಟಿದ್ರೆ? ಇನ್ನೂ ಐಟಮ್ಸ್ ನೋಡಿದ್ರೆ ನೀವು ದಂಗಾಗೋಯ್ತೀರಾ. ಹೌದಾ? ಹಂಗಾದ್ರೆ ರಾಜಸ್ಥಾನ್ ಸ್ವೀಟ್ ತಂದಿದ್ದೀನಿ, ತಿನ್ನಿ. ಇವರೇ ನೋಡಿ ನಮ್ಮ ಯತೀಶು ಕೊನೆ ಮೂಮೆಂಟಿಗೆ ಬಂದವ್ರೆ. ವೀಕ್ಷಕರಿಗೆ ಹಾಯ್ ಹೇಳ್ಬಿಡಿ. ಇಷ್ಟು ಲೇಟಾಗಿ ಬಂದ್ರೆ ನೀವು
ಹಾ 7:15 ಟ್ರೈನಿಗೆ 7:12 ಬಂದಿದ್ದೀರಲ್ಲ. ಎಲ್ಲಿಂದ ಹೊಡಿರೋದು ಗೊತ್ತಾ ನಾನು ಫ್ಲೈಓವರ್ ಇಂದ ಕ್ಲಿಕ್ ತಕ ಹೊಡಿರೋದು. ಇನ್ನೊಂದು ಸ್ವಲ್ಪ ಓಡ್ಬಿಟ್ಟಿದೆ. ಫೈನಲಿ ಬೀದರ್ಗೆ ಸ್ವಾಗತ ಸುಸ್ವಾಗತ. ಬೀದರ್ಗೆ ಇಲ್ದಿರೋರು 4 ಜನ. ಬೀದರ್ ರೈಲ್ವೆ ಸ್ಟೇಷನ್ ಇಂದ ಮೊದಲು ನಾವು ಹೋಗ್ತಾ ಇರೋದೇ ಶ್ರೀ ಕ್ಷೇತ್ರ ಜರನಿ ನರಸಿಂಹ ಟೆಂಪಲ್. ಆಟೋದಲ್ಲಿ ಹೋಗ್ತಾ ಇದೀವಿ. ಒಬ್ರಿಗೆ 20 ರೂಪಾಯಿ ಅಂತ ಹೇಳ್ತವ್ರೆ. ಬರೀ ಬೋರ್ಡ್ಗಳಲ್ಲಿ ಮಾತ್ರ ಕನ್ನಡ ಬರ್ದವ್ರೆ, ಯಾರೋ ಕನ್ನಡ ಮಾತಾಡೋರೇ ಇಲ್ಲ ಇಲ್ಲಿ ಅಲ್ವಾ? ಏನು ಅರ್ಥವೇ ಐತೆ ಅಲ್ವಾ? ನನಗೆ ಹಿಂದಿ ಬರಲ್ಲ. ನನಗೆ ಕರೆಕ್ಟಾಗಿ ಹಿಂದಿ ಮರಾಠಿ ಬರಲ್ಲ, ಇವನಿಗೆ ಕನ್ನಡ ಬರ್ತಾ ಇಲ್ಲ. भैया इधर क्या क्या है देखने के लिए? हाँ? शाम ಅದೇ ಗುರುನಾನಕ್ ಇದೆಯಲ್ಲ ಸರ್, ಅದು ನರಸಿಂಹಸ್ವಾಮಿ ಟೆಂಪಲ್ಲು. ಬೀದರ್ ಹಳೆ ಬಸ್ ಸ್ಟ್ಯಾಂಡ್, ನಗರ ಸಾರಿಗೆ ಬಸ್ ನಿಲ್ದಾಣ ಬೀದರ್. ಬಾಳೆಹಣ್ಣು ಜಾಸ್ತಿ ಇದೆಯಪ್ಪ ಇಲ್ಲಿ. ಬಾಳೆಹಣ್ಣು ಜಾಸ್ತಿ ಬೆಳಿತಾರಾ? ಬಾಳೆಹಣ್ಣು ತಿನ್ಬೇಕಪ್ಪ ಇಲ್ಲಿ ಬೀದರ್ ನರ್ಸರಿ. ಊಟ ಏನು ಚೆನ್ನಾಗಿರುತ್ತೆ ಕೇಳಿ ಸರ್ ಮಧ್ಯಾಹ್ನಕ್ಕೆ? ಮಧ್ಯಾಹ್ನ ಊಟ ಎಲ್ಲಿ ಚೆನ್ನಾಗಿರುತ್ತೆ? ದೇವಸ್ಥಾನ ಹತ್ರ ಇದೆಯಾ? ಏನು ಮಾತಾಡ್ತಾರೆ ಅರ್ಥ ಐತಿಲ್ಲ. ರೈಲ್ವೆ ಸ್ಟೇಷನಿಂದ ದೇವಸ್ಥಾನ ಬರೀ 5 ಕಿಲೋಮೀಟರ್ ಪಾಂಚ್. ನಿಮ್ಮ ಅಭಿಪ್ರಾಯ ಸರ್? ಈಗ ಬಂದಿದ್ದೀವಿ, ನೋಡೋಣ, ನೋಡಿ ಆಮೇಲೆ ಹೇಳ್ತೀವಿ ನಮ್ಮ ಅಭಿಪ್ರಾಯ. ಈಗಲೇ ಕೇಳಿದ್ರೆ ನೀವು ಇದೇ ಫಸ್ಟ್ ಟೈಮ್ ಸರ್ ಬೀದರ್? ಇದೇ ಫಸ್ಟ್ ಟೈಮ್ ನಾನು ನೀವು? ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ಮೋಹಿತ್ ಇದರಿಂದ ಬಂದಿದ್ದೀವಿ. ಇದು ತುಂಬ ಇದಾಗುತ್ತೆ. ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀದರ್ದು ಕಾಲೇಜ್ ನೋಡ್ಬೋದು. ರೈಲ್ವೆ ಸ್ಟೇಷನಲ್ಲಿ ಇದ್ರೆ ಅಲ್ಲಿಂದ ಸುಮಾರು ಆಟೋಗಳು ಹೋಗ್ತಾ ಇರ್ತವೆ. ಸೀದಾ ರೇಟ್ನ ನೀವು ಮಾತಾಡ್ಕೊಂಡು ಸೀದಾ ದೇವಸ್ಥಾನಕ್ಕೆ ಬನ್ನಿ. ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಹೇಳ್ತೀವಿ. ದೇವಸ್ಥಾನದ ಹೊರಗಡೆ ಇನ್ನೊಂದು ವೀಡಿಯೋ ಮಾಡಬೇಕು. ಇದೇ ನಮ್ಮ ಮೊದಲ ಶಿಕ್ಷಣ ಸ್ಥಳ, ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನ ಬೀದರ್. ಎಲ್ಲರಿಗೂ ಭಕ್ತ ಪ್ರಹ್ಲಾದ ಕತೆ ಗೊತ್ತೇ ಇರುತ್ತೆ. ಅದರಲ್ಲಿ ನರಸಿಂಹಸ್ವಾಮಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿದ್ಮೇಲೆ ಇಲ್ಲಿ ಜರಾಸುರ ಅಂತ ಇರ್ತಾರಂತೆ ಸರ್. ಜರಾಸುರ ಗುಹೆ ಅಂದರೆ ಅವನು ಉಗ್ರಗಳಲ್ಲೇ ಗುಹೆಯನ್ನು ಕೆರೆದು ಗುಹೆ ಮಾಡಿರ್ತಾನಂತೆ. ಅವನು ನರಸಿಂಹಸ್ವಾಮಿಯ ಮಹಾನ್ ಭಕ್ತ. ದೇವ್ರು ಒಲ್ದು ಇದು ಕೇಳಿದಾಗ ನೀನು ನನ್ನ ಗುಹೆಯಲ್ಲೇ ನೆಲೆಸ್ಬೇಕು, ನಾನು ಅಲ್ಲೇ ನೀರಾಗಿರ್ತೀನಿ ಅಂತ ಹೇಳಿ, ದೇವರು ಫುಲ್ ಎಂಡಲ್ಲಿದೆ, ಅದು ಸುತ್ತ ಹೋಗ್ಬೇಕಾರೆಲ್ಲ ಪೂರ್ತಿ ನೀರಲ್ಲೇ ಹೋಗೋದು. ಅದಕ್ಕೆ ಜರಣಿ ನರಸಿಂಹಸ್ವಾಮಿ ಟೆಂಪಲ್. ಈಗಲೂ ಅದೇನೋ ಉಗ್ರಲ್ಲಿ ಪರಿಚಯ ಇರೋದೆಲ್ಲ ಕಾಣುತ್ತಂತಪ್ಪ. ಉಗ್ರಲ್ಲೇ ಪರಿಚಯ ಗುಹೆ ಮಾಡಿರೋದಂತೆ. ಅವ್ರ ಭಕ್ತರು ಅದು ಅಲ್ಲೇ ಭಕ್ತ ಜರಾಸುರ ರಾಕ್ಷಸ. ಅವನು ಅಂತ್ಯಕಾಲಕ್ಕೆ ಬಂದಿರುತ್ತೆ ಜೀವನ. ಅಂತ್ಯಕಾಲಕ್ಕೆ ಬಂದು ಅವರು ಹಿರಣ್ಯಕಶ್ಯಪದು. ಹಿರಣ್ಯಕಶ್ಯಪ ವಧನ ಆದಮೇಲೆ ಇದು ಎಂಟ್ರೆನ್ಸ್ ಇದೆ. ಅಂದರೆ ಇಲ್ಲಿ ಮೆಟ್ಲು ಇಳ್ಕೊಂಡು ಹೋದರೆ ಕೆಳಗಡೆ ದೇವಸ್ಥಾನ ಇದೆ. ಸೀನರಿ ನೋಡ್ಬೋದು, ಈ ಥರ ಇದೆ, ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನನೂ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನ. ಯಾವ ಕಡೆ ಎಂಟ್ರಿ ಏನೂ ಗೊತ್ತಿಲ್ಲ, ನೋಡಂತಾರೆ. ಇವನ್ನ ನಿಮ್ಗೆ ಇಲ್ಲಿ ಲಗೇಜ್ ರೂಮ್ ಅಂತ ಇದೆ. ಇಲ್ಲಿ ನೀವು ಲಗೇಜ್ಗಳನ್ನೆಲ್ಲ ಇಡ್ಬೋದು. ಹಾಂ, ಸ್ನಾನ ಏನಿಲ್ಲ ಬ್ರೋ, ಅಲ್ಲೇ ನೀರು ಇರ್ತಾರೆ, ಅಲ್ಲೇ ಮುಳುಗ್ಬಿಡೋದು. ಅಲ್ಲೇ ಹೋಗ್ತಾ ಇರ್ತೀವಲ್ಲ, ದರ್ಶನ ಮಾಡ್ಕೋಬೇಕಂತ. ನೋಡ್ಬೋದು, ಎಂಟ್ರಿ ಟಿಕೆಟು ಒಬ್ರಿಗೆ 10 ರೂಪಾಯಿ. ನಾವು 4 ಜನ ಇರೋದ್ರಿಂದ 40 ರೂಪಾಯಿ. ಲಗೇಜ್ ಇಡೋಕ್ಕೆ ಒಂದು ಬ್ಯಾಗಿಗೆ 20 ರೂಪಾಯಿ ಮಾಡಿದ್ರು ಟಿಕೆಟ್ ಕೊಟ್ಟು. ಇದೇ ಎಂಟ್ರಿ. ಟೈಮಿಂಗ್ಸ್ ನೋಡ್ಕೊಳ್ಳಿ. ಎಂಟ್ರಿಂದ 12, ಮಧ್ಯಾಹ್ನ 2ರಿಂದ 5. ಈಗ ನಾವು 10:15 ಆಗಿದೆ. ಬೆಂಗಳೂರಿಂದ ಆರಾಮಾಗಿ ಬರ್ಬೋದು, ಒಂದು ನೈಟ್ ಜರ್ನಿ ಚೆನ್ನಾಗಿರುತ್ತೆ. ಬನ್ನಿ.
ಇಲ್ಲಿ ನೀರಲ್ಲೇ ಹೋಗೋದ್ರಿಂದ ಎಲ್ಲ ರೆಡಿ ಆಗಿದ್ದೀವಿ ಫುಲ್ಲು. ಇದೇ ಎಂಟ್ರಿ ಇದೆ, ನೀರಲ್ಲಿ ಹೋಗ್ತಾ ಇರೋದು. ಫುಲ್ಲು ಹೋಗ್ತಾ ಡೀಪ್ ಹೋಗ್ತೈತೆ. ಅಯ್ಯೋ ಚಳಿ, ಕಾಪರೇಟಿವ್ ಸರ್ ಹೋಗೋರೆ. ಏ ನಡೀರಿ, ನೀರು ಕೋಲ್ಡ್ ಐತೆ ಹೆವಿ. ಒಂದ್ಸಲಿ ನೀರಲ್ಲಿ ಮುಳುಗತ್ತಕ್ಕಷ್ಟೇ, ಇಷ್ಟೇ ಇದು. ಸರ್ ಮುಳುಗ್ಬಿಡಿ. ಅಲ್ಲ ಯಾರ ಕೈಲಾರು ಮೈನಂಗೆ ಕೊಟ್ಟಿ. ಇವೆಲ್ಲ ಬ್ರೋ ತಿಳ್ಕೊಂಬಂದ್ಬಿಟ್ರೆ ಕೀಗಿ ಎಲ್ಲ. ಹಾ ತಡೀರಿ ಸರ್. ಮುಳುಗೆ. ನೋಡಿ ಇದೇ ಹೇಳಿದ್ ನಾನು, ಉಗ್ರಲ್ಲೇ ಕೆರೆದಿರೋದಂತೆ. ಸಕ್ಕತ್ತಾಗಿದೆ. ಜರಾಸುರ ಎಂಬ ರಾಕ್ಷಸ ಇದು ಗುಹೆನ ಉಗ್ರಲ್ಲಿ ಕೆರೆದು ಗುಹೆ ಮಾಡಿರೋದಂತೆ. ಅಲ್ಲ ಅದಕ್ಕೆ ಹೇಳೋದು ಐಟಿ ಬೆಳಿಬೇಕು ಅಂತಲ್ಲ. ಮಹೇಂದ್ರ ಅವ್ರು ಈಜ್ ಹೊಡಿತಾವ್ರೆ ಸರ್. ಈಗ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್. ಸೂಪರ್ ಆಗಿದೆ ಬಾಸ್. ನಾವು ಈಗ ಈಜ್ ಹೊಡಿತಾವ್ರೆ. ಅಲ್ಲಿ ಭಾರಿ ಕಷ್ಟ ಬಾಸ್. ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಬಾಸ್. ಬನ್ನಿ ಒಂದ್ಸತಿ ಎಲ್ಲಾರು ಹೇಳಿದ್ದಲ್ಲ. ಅವಶ್ಯ ಸಕ್ಕತ್ತಾಗಿದೆ ನೋಡಿ, ನೀರಲ್ಲೇ ಹೋಗೋದು ಅಷ್ಟು ದೂರ ದೇವಸ್ಥಾನ ಗಂಟ ಎಲ್ಲ ಹೋಗ್ತಾ ಇದೀವಿ. ಬನ್ನಿ ತಾಳಿ ನಮ್ದು ತೆಗೀರಿ ಹಂಗೆ. ಇಲ್ಲಿ ಬೆಳಕಿಗೆ ಬನ್ನಿ. ಕತ್ಲಲ್ಲಿ ಕಾಣೋದಂತ ಅಲ್ಲ ಸುಮ್ಮನೆ ವಿಡಿಯೋ ಯತೀಶ್ ಅವರು ಈಜ್ ಹೊಡಿತಾವ್ರೆ. ಸೂಪರ್ ಆಗಿದೆ. ನೀವು ಒಂದ್ಸತಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಗೊತ್ತಾಗೋದು. ನಾವು ವಿಡಿಯೋದಲ್ಲಿ ಎಷ್ಟೇ ಹೇಳಿದ್ರು ನಿಮ್ಗೇನೋ ಇದು ಅನ್ಸಲ್ಲ. ನಾನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಅವಾಗ ಬಂದಿದ್ದೀನಿ. ನೋಡಿ ಇಲ್ಲೆಲ್ಲ ಸುತ್ತ ಗುಹೆ ಇದು. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಅಂದ್ರೆ ನೀರು ಯಾವಾಗಲೂ ಇಲ್ಲೇ ನಿಂತಿರೋದ್ರಿಂದ ಸ್ವಲ್ಪ ಗಲೀಜು ಅನ್ಸುತ್ತೆ. ಬಟ್ ಅಷ್ಟೊಂದೇನು ಪೊಲ್ಯೂಟೆಡ್ ಆಗಿಲ್ಲ, ಆರಾಮಾಗಿ ಬರ್ಬೋದು. ನೋ ವಿಡಿಯೋಗ್ರಫಿ ಅಂತೆ. ಇಲ್ಲಿಗೆ ನಾವು ವಿಡಿಯೋಗ್ರಫಿನ ಆಫ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ದೇವ್ರನ್ನ ನೋಡಿ ನೀವು. ನೋಡಿ ಅದೇ ದೇವಸ್ಥಾನ. ಅಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ, ಇಲ್ಲಿಂದ ನೋಡ್ಕೊಂಬಿಡಿ. ಬರೋಕ್ಕಾಗದೇ ಇದ್ದವರು ಅವರು ಶಿವನ ಭಕ್ತರಿರೋದ್ರಿಂದ ನರಸಿಂಹಸ್ವಾಮಿ ಇವನ್ನ ವಧೆ ಮಾಡಿ ರಾಕ್ಷಸನ್ನ, ಇವರು ರಾಕ್ಷಸರಾದ್ರೂ ಶಿವನ ಭಕ್ತರಿರೋದ್ರಿಂದ ಅವ್ರನ್ನ ಇಲ್ಲಿ ಬಂದು 365 ದಿನನೂ ಸ್ವಾಮಿಯ ಪಾದದಿಂದ ನೀರು ಬರುತ್ತಂತೆ. ಅದೇ ನೀರಿದು. ಇಲ್ಲಿ ನರಸಿಂಹ ಸ್ವಾಮಿ ಶಾಂತ ರೂಪದಲ್ಲಿರೋದು. ಅದೇ ಸಪ್ರೇಟ್ ಇದೆ. ತಲೆ, ಬಾಡಿ, ಕಾಲು, ಪಾದಕೆಯಿಂದ ನೀರು ಬರೋದು. ಉಸಿರಾಡಕ್ಕೆ AC ವ್ಯವಸ್ಥೆ ಸಹ ಮಾಡೋರೆ ಗಾಳಿ ಹೊರಗಡೆಯಿಂದ. ಇದೆಲ್ಲ ಉಗುರಿಂದ ಕೆತ್ತಿರೋದಂತೆ. ಉಗುರಿಂದ ಕೆತ್ತಿರೋದಂತೆ ಇವೆಲ್ಲ ರಾಕ್ಷಸ. ಈಗಲೂ ನೋಡ್ಬೋದು ನೀವು ಇಲ್ಲಿ. ಅವರು ಕುಳ್ಳಕ್ಕಿರೋದ್ರಿಂದ ಮಿಸ್ಸಿಂಗ್ ಆಗ್ತಾರೆ ಅಷ್ಟೇ, ಇಲ್ಲಾಂದ್ರೆ ಅವರು ಮಿಸ್ ಆಗೋಲ್ಲ.
ಮುಳುಗ್ಬೇಕಾರೆ ಒಬ್ರು ಮುಳುಗೋರು ಎದ್ದೇಳ್ಬೇಕಾರೆ ಇಬ್ಬರೇ ಎದ್ದು ಬಿಟ್ರು. ನೀರಲ್ಲಿ ಮುಳುಗಿಸ್ಬಿಡ್ಲ ನಿನ್ ಜೊತೆ ಕ್ಯಾಮ್ರಾನ? ಲೈಫ್ ಟೈಮ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಬನ್ನಿ. ಮುಗಿದಲ್ಲಿ ಬರ್ಸಿದ್ರೆ ಬರುತ್ತೆ. ಹೇಳಿ ಹಿಂಗ್ ಉಗ್ರಲ್ಲಿ ಪಕ್ಷರು ಈ ತರ ಬರ್ತಾ ಇದೆ. ಆಮೇಲೆ ರಾಕ್ಷಸನ ಉಗ್ರು ಇನ್ ಯಾವ ತರ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಬೋದು. ಎಷ್ಟು ಕೆತ್ತನೆ ಮಾಡಿದ್ದಾರೆ. ಎಲ್ಲ ಕೆತ್ತನೆ ಮಾಡಿ ಎಂಟ್ರೆ ಶಾಂತವಾಗಿ ನರಸಿಂಹಸ್ವಾಮಿ ಸಿಗೋದು ನಿಮ್ಗೆ ಒಂದೇ ಕಡೆ. ಬೀದರ್ ಜಿಲ್ಲೆ ಬೀದರ್ ತಾಲೂಕಲ್ಲೇ ಇರೋದು. ರೈಲ್ವೆ ಸ್ಟೇಷನ್ ಇಂದ ಬರೀ 5 ಕಿಲೋಮೀಟರ್. ದಯವಿಟ್ಟು ಎಲ್ಲ ಬನ್ನಿ. ಬಜೆಟ್ ಫ್ರೆಂಡ್ಲಿ ಬರಬೇಕು ಅಂದ್ರೆ ಟ್ರೈನಲ್ಲಿ ಬನ್ನಿ. ಸಖತ್ತಾಗಿದೆ ನೀರ್ ಒಳಗಡೆ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಇದು ನೀರೊಳಗಡೆ ಬಂದು ದೇವಸ್ಥಾನಕ್ಕೆ ಬಂದಿರೋದು. 365 ದಿನನೂ ಇದೇ ತರ ನೀರಿರುತ್ತೆ. ಏನ ಎಂಟ್ರೆನ್ಸ್ ಇಂದ ಒಂದ್ 5 ನಿಮಿಷಕ್ಕೆಲ್ಲ ನೀವು ಎಂಡು ದೇವಸ್ಥಾನಕ್ಕೆ ರೀಚ್ ಆಗ್ಬಿಡ್ಬೋದು. ಮಕ್ಕಳು ಜಾಸ್ತಿ ಚಿಕ್ಕ ಮಕ್ಕಳು ಆಕ್ಟಿಂಗ್ ಮಾಡ್ಬೋದು. ಹಾ, ಚಿಕ್ಕ ಮಕ್ಳನ್ನೆಲ್ಲ ಏನ್ ಕರ್ಕೊಂಬರಕಾಲ ಮುಳುಗೋಯ್ತಾನೆ ಅನ್ನಂಗೆ ಏನಿಲ್ಲ. ಆರಾಮಾಗಿ ಅವ್ರನ್ನ ನಾವು ಎತ್ಕೊಂಡು ಹೆಗ್ಲ ಮೇಲೆ ಕೊಡ್ಬೋದು. ಕಾಣಿಸ್ತಿದೆ ಕೆಳಗಡೆ ಮಳ್ಳಿ ಇರೋದ್ರಿಂದ ನೀರು ಚೆನ್ನಾಗಿದೆ. ನೀರು ಚೆನ್ನಾಗಿದೆ. ಒಳಗಡೆ ಪೂರ್ತಿ ಮರಳಿದೆ, ಏನ್ ಪಾಚಿ ಇಲ್ಲ. ಕಾಕ್ರೋಜು ಮಹೇಂದ್ರ ಅವ್ರು ಹೆವಿ ನೋಡಿದವ್ರೆ. ಮಾಡ್ತಾ ಇದೀವಿ. ಅವರು ನರಸಿಂಹಸ್ವಾಮಿ ನೋಡಿ ಉಗ್ರ ತಾಡ್ತವ್ರೆ. ಸೂಪರ್ ಆಗಿದೆ ಗಾಯ್ಸ್. ಮಾತ್ರ ದಯವಿಟ್ಟು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿಗೆ. ಸುಮ್ಮನೆ ಹೇಳೋದಲ್ಲ. ನಾನು ಫಸ್ಟು ವಿಡಿಯೋಸು ರೀಲ್ಸಲ್ಲಿ ನೋಡ್ತಾ ಇದ್ದೆ. ನೋಡೋಣ ಏನು ಒಂದು ನೈಟ್ ಟ್ರಾವೆಲಿಂಗ್ ಅಂತ ಅಲ್ಲಿಂದ ಬಂದಿದ್ದು. ಸೂಪರ್ ಆಗಿದೆ ಮಾತ್ರ. ಸಕ್ಕತ್ತಾಗಿದೆ. ನೋಡಿ ಇದೇ ಎಂಟ್ರೆನ್ಸ್. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಮಕ್ಳುಗಳನ್ನ ಕರ್ಕೊಂಬಂದ್ರು ಅವ್ರನ್ನ ಎತ್ಕೊಂಡು ಆರಾಮಾಗಿ ಹೋಗ್ಬೋದು. ದಯವಿಟ್ಟು ಎಲ್ಲ ಬನ್ನಿ. ಜರ್ನಿ ಲಕ್ಷ್ಮೀ ನರಸಿಂಹ ಪಾದಕ್ಕೆ ಗೋವಿಂದ. ಲಕ್ಷ್ಮೀ ನರಸಿಂಹ ಪಾದಕ್ಕೆ ಗೋವಿಂದ. ವೆಂಕಟೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ. ಆಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ. ನಮೋ ಪಾರ್ವತಿ ಪದಯೇ ಹರ ಹರ ಮಹಾದೇವ್. ಬಂದ್ಮೇಲೆ ನೀರೆಲ್ಲ ಹೊರಗಡೆ ಹೋಗುತ್ತಂತಿದು. ಯಾವುದೋ ಮುಖಾಂತರ ಹೊರಗಡೆ ಹೋಗುತ್ತೆ ಅಂತಂದ್ರು. ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಅಷ್ಟೇ ವೀಕ್ಷಕರೇ, ಮುಗೀತು ಎಂಡು. ಇದೇ ಎಕ್ಸಿಟ್ಟು. ಇಲ್ಲಿಂದ ಒಳಗಡೆ ಬರ್ತಾ ಗಣಪತಿ ದೇವಸ್ಥಾನ ಸಿಗುತ್ತೆ. ಅವರು ಅಲ್ಲಿ ವೀಡಿಯೋ ಮಾಡಬೇಡ ಅಂದರು ಇದ್ರ ಒಳಗಡೆ. ಅಲ್ಲಿ ಇನ್ನಿದೆ ಎಂಟ್ರೆನ್ಸು, ಇದು ಎಕ್ಸಿಟ್ಟು. ಹೊರಗಡೆ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಹೊರಗಡೆ ಏನಾದ್ರು ನಿಮ್ಗೆ ಅಲ್ಲೇನೋ ಗಲೀಜು ಅನಿಸು ಅದು ಇದು ಅಂತಂದರೆ ಅಲ್ಲೊಂದು ನೋಡಿ ನೋಡ್ಕೊಂಡು ಬರ್ಬೋದು. ಈಗ ಅಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ. ಆದಷ್ಟು ಇವತ್ತು ಎಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡ್ತೀವಿ. ಕ್ಲೈಮೇಟ್ ಸಹ ಫುಲ್ಲು ಕ್ಲೌಡಿ. ಮಕ್ಕಳಲ್ಲಿ ಒಂದು ಇದು ಮಾಡಿದ್ದಾರೆ. ನಮ್ಮ ಸರ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟವ್ರೆ. ನೋಡಿ, ಬೆಂಗಳೂರಿಂದ 707 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ನಾನು ಊರಿಂದ ಬಂದಿದ್ದು ಲೆಕ್ಕ ತಗೊಂಡ್ರೆ 800ರಿಂದ 820 ಕಿಲೋಮೀಟ್ರ್ ಜರ್ನಿ ಆಗುತ್ತೆ. ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಆ ನೀರೆಲ್ಲ ಅಲ್ಲಿಂದ ಹೊರಗಡೆ ಬರುತ್ತೆ ಅಂತ ಸರ್. ಇಲ್ಲೇ ಬರ್ತಾ ಇದೆ ನೋಡಿ. ಓ, ಆ ನೀರು ಒಳಗಡೆಯಿಂದ ಪಂಪ್ ಮಾಡಿ ಇಲ್ಲಿ ಬಿಡ್ತಾ ಇದ್ದಾರೆ ನೋಡಿ. ಅಲ್ಲ, ಅದೇ ಬರೋದು. ಅದೇ ಫ್ಲೋ ಅಲ್ಲೇ ಬರ್ತಾ ಇದೆಯಂತೆ. ಇಲ್ಲಿ ಬರ್ತಾ ಇದೆ ನೋಡಿ. ಬಂದು ಹಿಂಗೆ ಹೊಟ್ಟೋಗುತ್ತೆ ಅಂತ ಹೇಳಿದ್ರು. ಮತ್ತೆ ಹಿಂಗೆ ಡೌನಿಗೆ ಹೋಗುತ್ತೆ ನೋಡಿ. ಇಲ್ಲಿ ಆ ನಂದಿ ಬಾಯಲ್ಲಿ ಬರುತ್ತೆ ಅಂತ ಅಲ್ಲಿ ನಮಗೆ ಪುರೋಹಿತರು ಹೇಳಿದ್ರು. ಅದೇ ನಂದಿ ಬಾಯಿ ಅಲ್ಲಿಂದ ಇಲ್ಲಿ ಬರ್ತಾ ಇದೆ. 365 ದಿನ ಸಹ ಬರುತ್ತಂತೆ. ಈಗ ಇಲ್ಲಿಂದ ಒಂದು ಡೈ ಹಾಕೋಣ. ಮಹೇಂದ್ರವ್ರೆ ಬೀಳ್ತೀರಾ? ಅಲ್ಲಿ ಒಳಗಡೆ ಏನು ನೀರು ತೋರಿಸಿದ್ವೋ ಆ ನೀರು ಈ ನಂದಿ ಮುಖಾಂತರ ಈ ಕೊಳಕ್ಕೆ ಬರುತ್ತಂತೆ. ಈ ಕೊಳದಲ್ಲೆಲ್ಲ ಈಜಾಡ್ತವ್ರೆ. ರೆಡಿ ಹೋದ್ರೆ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಮ್ಮೂರ ಸೈಡು ಅಂದರೆ ಹಾಸನ, ಚಿಕ್ಕಮಂಗ್ಳೂರು ಆ ಸೈಡಲ್ಲೆಲ್ಲ ಮಳೆ ಅಂತ ನಾವು ಇಲ್ಲಿಗೆ ಬಂದರೆ, ಅದು ಬೀದರಿಗೆ ಬಂದಿದ್ದೀವಿ. ಇಲ್ಲಾರು ಬಿಸಿಲಿರೋದು ಬೇಡವಾ ನೋಡಿ. ಫುಲ್ಲು ಕ್ಲೌಡಿ, ಸೋನೆ ಮಳೆ, ಜಿಡಿ 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 ಮಳೆಗಳು. ಅಲ್ಲಿಂದ ಇಷ್ಟೂರಿಗೆ ಬಂದರೂ ಮಳೆ ಕಾಟ ತಪ್ಪಿದ್ದಲ್ಲ.